السلام عليكم ورحمة الله وبركاته. بسم الله والحمد لله والصلاة والسلام على سيدنا محمد وعلى آله وصحبه أجمعين. ಪ್ರೀತಿಯ ನನ್ನ ಈ ಒಂದು ಸ್ಟೇಜ್ ಹಾಗೂ ನನ್ನ ಮುಂದೆ ಇರುವಂತಹ ನನ್ನ ಸಹೋದರರೇ, ಈ ಒಂದು ವಕ್ಫ್ ತಿದ್ದುಪಡಿ ಕಾನೂನಿನ ವಿರುದ್ಧ ಇವತ್ತಿನ ಒಂದು ಹೋರಾಟ ಇದು ಒಂದು ಪ್ರಾರಂಭವಾಗಿದೆ ಅಷ್ಟೇ. ಆ ವಕ್ಫ್ ಅದನ್ನು ಮುಸ್ಲಿಮರ ಹಕ್ಕನ್ನು ಯಾವಾಗ ಅದರ ತಕ್ಕದಂತಹ ರೂಪದಲ್ಲಿ ಸರ್ಕಾರವು ಮರಳಿಸುವುದೋ ಅಲ್ಲಿಯ ತನಕ ಈ ಉಲಮಾ ಹೋರಾಟ ನಿರಂತರವಾಗಿ ಮುಂದೆ ಸಾಗಲಿರುವುದು ಎಂಬುದನ್ನು ತಾವೆಲ್ಲರೂ ಮನದಟ್ಟಾಗಿ ತಿಳಿಯಬೇಕಾದ ಅವಶ್ಯಕತೆ ಇದೆ. ಇಲ್ಲಿ ಟಿಪ್ಪು ಸುಲ್ತಾನರ ಬಗ್ಗೆ ಹಲವಾರು ಮಂದಿ ಟಿಪ್ಪು ಸುಲ್ತಾನರ ಅವರ ಒಂದು ಧೈರ್ಯ ಸಾಮರ್ಥ್ಯವನ್ನು ನಮಗೆ ಹೇಳಿಕೊಟ್ಟರು. 100 ವರ್ಷ ಗುಲಾಮನಾಗಿ ಆ ಬ್ರಿಟಿಷರ ಮುಂದೆ ಜೀವಿಸುವುದಕ್ಕಿಂತಲೂ 1 ನಿಮಿಷವಾಗಿ ಸಿಂಹವಾಗಿ ನೀವು ಜೀವಿಸಬೇಕೆಂದು ತನ್ನ ಸ್ವಂತ ಮಕ್ಕಳನ್ನು ಈ ದೇಶದ ಮಣ್ಣಿಗಾಗಿ ಪಣಕ್ಕಿಟ್ಟಂತಹ ನೇತಾರರಾಗಿದ್ದರು ಹಜರತ್ ಟಿಪ್ಪು ಸುಲ್ತಾನ್ ಅಲೈಹಿಸ್ಸಲಾಂ. ಆದರೆ ಅವರ ಕಾಲ ಕಳೆದು ಹೋಗಿದೆ ಎಂದು ಯಾರು ಚಿಂತಿಸುವ ಅಗತ್ಯವಿಲ್ಲ. ಬೇಕಾಗಿ ಬಂದರೆ ಅಂತಹ ಸಾವಿರಾರು ಟಿಪ್ಪು ಸಂತತಿಯ ಅನುಯಾಯಿಗಳು ಈ ದೇಶದಲ್ಲಿ ಹುಟ್ಟಿದ್ದಾರೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ನೀಡುತ್ತಾ ಇದ್ದೇನೆ. ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಉಲಮಾಗಳ ನೇತೃತ್ವದಲ್ಲಿ ಅಂತಹ ವೀರರು ಇಂದು ನಮ್ಮ ನಾಡಿಗೆ ಜೀವವನ್ನು ತ್ಯಾಗ ಮಾಡಿದರೆ ಇನ್ಶಾ ಅಲ್ಲಾಹ್ ಯಾವುದೇ ಕರಳ ಕಾಯ್ದೆ ವಿರುದ್ಧ ಕೆಚ್ಚದೆಯಿಂದ ಹೋರಾಡಲು ನಮ್ಮ 100 ಟಿಪ್ಪು ಸಂತತಿಯ ನಮ್ಮ ಅನುಯಾಯಿಗಳು ಇಲ್ಲಿ ಬದುಕಿದ್ದಾರೆ ಎಂಬ ಸತ್ಯವನ್ನು ನೀವು ಈ ಅವಸರದಲ್ಲಿ ತಿಳಿಯಬೇಕು. ಆದ್ದರಿಂದ ಸಭಾದ ಅಭಾವದಿಂದ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.